ವೆಲ್ಕಮ್ ಬ್ಯಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಜೀವ ಭಯ ಕಾಡ್ತಾ ಇದೆಯಂತೆ. ಹೋದಲ್ಲಿ ಬಂದಲ್ಲಿ ಟ್ರಂಪ್ ನಾನು 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ಅಂತ ಹೇಳುವಂತಹ ನಾಯಕನಿಗೆ ಈಗ ಜೀವ ಭಯ ಕಾಡ್ತಾ ಇದೆಯಂತೆ. ಇರಾನ್ನವರಿಂದನೇ ಈ ಜೀವ ಭಯ ಇದಂತೆ. ಇರಾನ್ನವರು ನನ್ನನ್ನ ಕೊಲ್ಲಬಹುದು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಯಾಕೆ ಈ ಜೀವ ಭಯ ಕಾಡ್ತಾ ಇದೆ? ಇರಾನ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡ್ಕೊಂಬನ್ನಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂದಬುದ್ಧಿಯ ಮನುಷ್ಯ. ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾನೆ. ನನ್ನನ್ನು ಕೊಂದರೆ ಇರಾನ್ ನಾಶ ಮಾಡುತ್ತೇವೆ. ಶಿಯಾ ದೇಶಕ್ಕೆ ಮತ್ತೆ ಧಮಕಿ ಹಾಕಿದ ದೊಡ್ಡಣ್ಣ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಅಮೆರಿಕನ್ನರು ತುರ್ತಾಗಿ ಟ್ರೀಟ್ಮೆಂಟ್ ಕೊಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಸುಖಾಸುಮ್ಮನೆ ಇರಾನ್ ಮೇಲೆ ಮುಗಿಬಿದ್ದು ಒಂದು ಬಾರಿ ಸಣ್ಣ ದಾಳಿ ಮಾಡಿಸಿದ್ದ ಟ್ರಂಪ್ಗೆ ಜೀವ ಭಯ ಶುರುವಾಗಿದೆ. ಅದರಲ್ಲೂ ಇರಾನ್ ತನ್ನನ್ನು ಕೊಲೆ ಮಾಡಿಸುತ್ತೆ ಅನ್ನೋ ಭಯ ಶುರುವಾಗಿದೆಯಂತೆ. ನನ್ನನ್ನು ಕೊಂದರೆ ಇರಾನ್ನ ಖಮೇನಿ ಸರ್ಕಾರ ನನ್ನನ್ನು ಕೊಲ್ಲಲು ಯತ್ನಿಸಿದೆ. ಇರಾನ್ ಅನ್ನ ಅಮೆರಿಕ ವಿಶ್ವ ಭೂಪಟದಿಂದ ಅಳಿಸಿ ಹಾಕುತ್ತೆ. ಹೀಗೆ ಮತ್ತೊಮ್ಮೆ ಇರಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ಮುಗಿಬಿದ್ದಿದ್ದಾರೆ. ಅತ್ತ ಇರಾನ್ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಬೇಡಿಕೊಳ್ತಾ ಇದೆ. ಆದ್ರೆ ಪದೇ ಪದೇ ಕೆಣಕಿ ಇರಾನ್ ಅನ್ನ ಟ್ರಂಪ್ ಕೆರಳಿಸ್ತಾ ಇದ್ದಾರೆ. ಖಮೇನಿ ನಾಯಕತ್ವ ಬದಲಿಸಲು ಪಣವನ್ನ ತೊಟ್ಟಿರೋ ದೊಡ್ಡಣ್ಣ ಖಮೇನಿಯನ್ನ ಅಸ್ವಸ್ಥ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ಒಂದು ಖಮೇನಿ ತನ್ನ ದೇಶವನ್ನ ಸರಿಯಾಗಿ ನಡೆಸಬೇಕು, ಇಲ್ಲದಿದ್ರೆ ಹೊಸ ನಾಯಕತ್ವ ತರುತ್ತೇವೆ ಅಂತ ವಾರ್ನ್ ಮಾಡಿದ್ದಾರೆ. ವಾಡಿಕೆಯಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನೊಬೆಲ್ ಬಗ್ಗೆ ಮಾತನಾಡಿದ್ದಾರೆ. ನನಗೆ ನೊಬೆಲ್ ಸಿಕ್ಕಿಲ್ಲ ಅಂತ ನಾರ್ವೆ ಕೂಡ ಬೇಜಾರಾಗಿದೆ. ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿಲ್ಲ. ಆದ್ದರಿಂದ ಇನ್ಮುಂದೆ ಶಾಂತಿ ಕಾಪಾಡುವುದು ನನ್ನ ಜವಾಬ್ದಾರಿ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಜೀವ ಭಯ ಕಾಡ್ತಾ ಇದೆಯಂತೆ. ಹೋದಲ್ಲಿ ಬಂದಲ್ಲಿ ಟ್ರಂಪ್ ನಾನು 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ಅಂತ ಹೇಳುವಂತಹ ನಾಯಕನಿಗೆ ಈಗ ಜೀವ ಭಯ ಕಾಡ್ತಾ ಇದೆಯಂತೆ. ಇರಾನ್ನವರಿಂದನೇ ಈ ಜೀವ ಭಯ ಇದಂತೆ. ಇರಾನ್ನವರು ನನ್ನನ್ನ ಕೊಲ್ಲಬಹುದು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಯಾಕೆ ಈ ಜೀವ ಭಯ ಕಾಡ್ತಾ ಇದೆ? ಇರಾನ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡ್ಕೊಂಬನ್ನಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂದಬುದ್ಧಿಯ ಮನುಷ್ಯ. ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾನೆ. ನನ್ನನ್ನು ಕೊಂದರೆ ಇರಾನ್ ನಾಶ ಮಾಡುತ್ತೇವೆ. ಶಿಯಾ ದೇಶಕ್ಕೆ ಮತ್ತೆ ಧಮಕಿ ಹಾಕಿದ ದೊಡ್ಡಣ್ಣ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಅಮೆರಿಕನ್ನರು ತುರ್ತಾಗಿ ಟ್ರೀಟ್ಮೆಂಟ್ ಕೊಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಸುಖಾಸುಮ್ಮನೆ ಇರಾನ್ ಮೇಲೆ ಮುಗಿಬಿದ್ದು ಒಂದು ಬಾರಿ ಸಣ್ಣ ದಾಳಿ ಮಾಡಿಸಿದ್ದ ಟ್ರಂಪ್ಗೆ ಜೀವ ಭಯ ಶುರುವಾಗಿದೆ. ಅದರಲ್ಲೂ ಇರಾನ್ ತನ್ನನ್ನು ಕೊಲೆ ಮಾಡಿಸುತ್ತೆ ಅನ್ನೋ ಭಯ ಶುರುವಾಗಿದೆಯಂತೆ. ನನ್ನನ್ನು ಕೊಂದರೆ ಇರಾನ್ನ ಖಮೇನಿ ಸರ್ಕಾರ ನನ್ನನ್ನು ಕೊಲ್ಲಲು ಯತ್ನಿಸಿದ್ರೆ ಇರಾನ್ ಅನ್ನ ಅಮೆರಿಕ ವಿಶ್ವ ಭೂಪಟದಿಂದ ಅಳಿಸಿ ಹಾಕುತ್ತೆ. ಹೀಗೆ ಮತ್ತೊಮ್ಮೆ ಇರಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ಮುಗಿಬಿದ್ದಿದ್ದಾರೆ. ಅತ್ತ ಇರಾನ್ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಬೇಡಿಕೊಳ್ತಾ ಇದೆ. ಆದ್ರೆ ಪದೇ ಪದೇ ಕೆಣಕಿ ಇರಾನ್ ಅನ್ನ ಟ್ರಂಪ್ ಕೆರಳಿಸ್ತಾ ಇದ್ದಾರೆ. ಖಮೇನಿ ನಾಯಕತ್ವ ಬದಲಿಸಲು ಪಣವನ್ನ ತೊಟ್ಟಿರೋ ದೊಡ್ಡಣ್ಣ ಖಮೇನಿಯನ್ನ ಅಸ್ವಸ್ಥ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ಒಂದು ಖಮೇನಿ ತನ್ನ ದೇಶವನ್ನ ಸರಿಯಾಗಿ ನಡೆಸಬೇಕು, ಇಲ್ಲದಿದ್ರೆ ಹೊಸ ನಾಯಕತ್ವ ತರುತ್ತೇವೆ ಅಂತ ವಾರ್ನ್ ಮಾಡಿದ್ದಾರೆ. ವಾಡಿಕೆಯಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನೊಬೆಲ್ ಬಗ್ಗೆ ಮಾತನಾಡಿದ್ದಾರೆ. ನನಗೆ ನೊಬೆಲ್ ಸಿಕ್ಕಿಲ್ಲ ಅಂತ ನಾರ್ವೆ ಕೂಡ ಬೇಜಾರಾಗಿದೆ. ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿಲ್ಲ. ಆದ್ದರಿಂದ ಇನ್ಮುಂದೆ ಶಾಂತಿ ಕಾಪಾಡುವುದು ನನ್ನ ಜವಾಬ್ದಾರಿ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಜೀವ ಭಯ ಕಾಡ್ತಾ ಇದೆಯಂತೆ. ಹೋದಲ್ಲಿ ಬಂದಲ್ಲಿ ಟ್ರಂಪ್ ನಾನು 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ಅಂತ ಹೇಳುವಂತಹ ನಾಯಕನಿಗೆ ಈಗ ಜೀವ ಭಯ ಕಾಡ್ತಾ ಇದೆಯಂತೆ. ಇರಾನ್ನವರಿಂದನೇ ಈ ಜೀವ ಭಯ ಇದಂತೆ. ಇರಾನ್ನವರು ನನ್ನನ್ನ ಕೊಲ್ಲಬಹುದು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಯಾಕೆ ಈ ಜೀವ ಭಯ ಕಾಡ್ತಾ ಇದೆ? ಇರಾನ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡ್ಕೊಂಬನ್ನಿ.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂದಬುದ್ಧಿಯ ಮನುಷ್ಯ, ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾನೆ. ನನ್ನನ್ನು ಕೊಂದರೆ ಇರಾನ್ ನಾಶ ಮಾಡುತ್ತೇವೆ. ಶಿಯಾ ದೇಶಕ್ಕೆ ಮತ್ತೆ ಧಮಕಿ ಹಾಕಿದ ದೊಡ್ಡಣ್ಣ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಅಮೆರಿಕನ್ನರು ತುರ್ತಾಗಿ ಟ್ರೀಟ್ಮೆಂಟ್ ಕೊಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಸುಖಾಸುಮ್ಮನೆ ಇರಾನ್ ಮೇಲೆ ಮುಗಿಬಿದ್ದು ಒಂದು ಬಾರಿ ಸಣ್ಣ ದಾಳಿ ಮಾಡಿಸಿದ್ದ ಟ್ರಂಪ್ಗೆ ಜೀವ ಭಯ ಶುರುವಾಗಿದೆ. ಅದರಲ್ಲೂ ಇರಾನ್ ತನ್ನನ್ನು ಕೊಲೆ ಮಾಡಿಸುತ್ತೆ ಅನ್ನೋ ಭಯ ಶುರುವಾಗಿದೆಯಂತೆ. ನನ್ನನ್ನು ಕೊಂದರೆ, ಇರಾನ್ನ ಖಮೇನಿ ಸರ್ಕಾರ ನನ್ನನ್ನು ಕೊಲ್ಲಲು ಯತ್ನಿಸಿದ್ರೆ ಇರಾನ್ ಅನ್ನ ಅಮೆರಿಕ ವಿಶ್ವ ಭೂಪಟದಿಂದ ಅಳಿಸಿ ಹಾಕುತ್ತೆ. ಹೀಗೆ ಮತ್ತೊಮ್ಮೆ ಇರಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ಮುಗಿಬಿದ್ದಿದ್ದಾರೆ. ಅತ್ತ ಇರಾನ್ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಬೇಡಿಕೊಳ್ತಾ ಇದೆ. ಆದ್ರೆ ಪದೇ ಪದೇ ಕೆಣಕಿ ಇರಾನ್ ಅನ್ನ ಟ್ರಂಪ್ ಕೆರಳಿಸ್ತಾ ಇದ್ದಾರೆ. ಖಮೇನಿ ನಾಯಕತ್ವ ಬದಲಿಸಲು ಪಣವನ್ನ ತೊಟ್ಟಿರೋ ದೊಡ್ಡಣ್ಣ ಖಮೇನಿಯನ್ನ ಅಸ್ವಸ್ಥ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ಒಂದು ಖಮೇನಿ ತನ್ನ ದೇಶವನ್ನ ಸರಿಯಾಗಿ ನಡೆಸಬೇಕು, ಇಲ್ಲದಿದ್ರೆ ಹೊಸ ನಾಯಕತ್ವ ತರುತ್ತೇವೆ ಅಂತ ವಾರ್ನ್ ಮಾಡಿದ್ದಾರೆ. ವಾಡಿಕೆಯಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನೊಬೆಲ್ ಬಗ್ಗೆ ಮಾತನಾಡಿದ್ದಾರೆ. ನನಗೆ ನೊಬೆಲ್ ಸಿಕ್ಕಿಲ್ಲ ಅಂತ ನಾರ್ವೆ ಕೂಡ ಬೇಜಾರಾಗಿದೆ. ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿಲ್ಲ, ಆದ್ದರಿಂದ ಇನ್ಮುಂದೆ ಶಾಂತಿ ಕಾಪಾಡುವುದು ನನ್ನ ಜವಾಬ್ದಾರಿ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಜೀವ ಭಯ ಕಾಡ್ತಾ ಇದೆಯಂತೆ. ಹೋದಲ್ಲಿ ಬಂದಲ್ಲಿ ಟ್ರಂಪ್ ನಾನು 8 ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ಅಂತ ಹೇಳುವಂತಹ ನಾಯಕನಿಗೆ ಈಗ ಜೀವ ಭಯ ಕಾಡ್ತಾ ಇದೆಯಂತೆ. ಇರಾನ್ನವರಿಂದನೇ ಈ ಜೀವ ಭಯ ಇದಂತೆ. ಇರಾನ್ನವರು ನನ್ನನ್ನ ಕೊಲ್ಲಬಹುದು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಯಾಕೆ ಈ ಜೀವ ಭಯ ಕಾಡ್ತಾ ಇದೆ? ಇರಾನ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ನೋಡ್ಕೊಂಬನ್ನಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂದಬುದ್ಧಿಯ ಮನುಷ್ಯ, ತಾನೇ ಶಾಂತಿದೂತ ಅಂತ ಬೆನ್ನು ತಟ್ಟಿಕೊಳ್ಳುವಷ್ಟು ಹುಂಬ. ಉಗ್ರ ಪೋಷಕರ ಬೆನ್ನ ಹಿಂದೆ ನಿಲ್ಲುವಂತಹ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾನೆ. ನನ್ನನ್ನು ಕೊಂದರೆ ಇರಾನ್ ನಾಶ ಮಾಡುತ್ತೇವೆ. ಶಿಯಾ ದೇಶಕ್ಕೆ ಮತ್ತೆ ಧಮಕಿ ಹಾಕಿದ ದೊಡ್ಡಣ್ಣ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅದೇನಾಗಿದೆಯೋ ಒಂದು ಗೊತ್ತಾಗ್ತಿಲ್ಲ. ಅಮೆರಿಕನ್ನರು ತುರ್ತಾಗಿ ಟ್ರೀಟ್ಮೆಂಟ್ ಕೊಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಸುಖಾಸುಮ್ಮನೆ ಇರಾನ್ ಮೇಲೆ ಮುಗಿಬಿದ್ದು ಒಂದು ಬಾರಿ ಸಣ್ಣ ದಾಳಿ ಮಾಡಿಸಿದ್ದ ಟ್ರಂಪ್ಗೆ ಜೀವ ಭಯ ಶುರುವಾಗಿದೆ. ಅದರಲ್ಲೂ ಇರಾನ್ ತನ್ನನ್ನು ಕೊಲೆ ಮಾಡಿಸುತ್ತೆ ಅನ್ನೋ ಭಯ ಶುರುವಾಗಿದೆಯಂತೆ. ನನ್ನನ್ನು ಕೊಂದರೆ, ಇರಾನ್ನ ಖಮೇನಿ ಸರ್ಕಾರ ನನ್ನನ್ನು ಕೊಲ್ಲಲು ಯತ್ನಿಸಿದ್ರೆ ಇರಾನ್ ಅನ್ನ ಅಮೆರಿಕ ವಿಶ್ವ ಭೂಪಟದಿಂದ ಅಳಿಸಿ ಹಾಕುತ್ತೆ. ಹೀಗೆ ಮತ್ತೊಮ್ಮೆ ಇರಾನ್ ಮೇಲೆ ಡೊನಾಲ್ಡ್ ಟ್ರಂಪ್ ಮುಗಿಬಿದ್ದಿದ್ದಾರೆ. ಅತ್ತ ಇರಾನ್ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಬೇಡಿಕೊಳ್ತಾ ಇದೆ. ಆದ್ರೆ ಪದೇ ಪದೇ ಕೆಣಕಿ ಇರಾನ್ ಅನ್ನ ಟ್ರಂಪ್ ಕೆರಳಿಸ್ತಾ ಇದ್ದಾರೆ. ಖಮೇನಿ ನಾಯಕತ್ವ ಬದಲಿಸಲು ಪಣವನ್ನ ತೊಟ್ಟಿರೋ ದೊಡ್ಡಣ್ಣ ಖಮೇನಿಯನ್ನ ಅಸ್ವಸ್ಥ ವ್ಯಕ್ತಿ ಅಂತ ಬಣ್ಣಿಸಿದ್ದಾರೆ. ಒಂದು ಖಮೇನಿ ತನ್ನ ದೇಶವನ್ನ ಸರಿಯಾಗಿ ನಡೆಸಬೇಕು, ಇಲ್ಲದಿದ್ರೆ ಹೊಸ ನಾಯಕತ್ವ ತರುತ್ತೇವೆ ಅಂತ ವಾರ್ನ್ ಮಾಡಿದ್ದಾರೆ. ವಾಡಿಕೆಯಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನೊಬೆಲ್ ಬಗ್ಗೆ ಮಾತನಾಡಿದ್ದಾರೆ. ನನಗೆ ನೊಬೆಲ್ ಸಿಕ್ಕಿಲ್ಲ ಅಂತ ನಾರ್ವೆ ಕೂಡ ಬೇಜಾರಾಗಿದೆ. ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಟ್ಟಿಲ್ಲ, ಆದ್ದರಿಂದ ಇನ್ಮುಂದೆ ಶಾಂತಿ ಕಾಪಾಡುವುದು ನನ್ನ ಜವಾಬ್ದಾರಿ ಅಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.